H1N1ಗೊಂದು ವ್ಯಾಕ್ಸಿನ್ನು, ಇನ್ನೊಂದು ರೋಗ ಬಂದರೆ ಇನ್ನೊಂದು ವ್ಯಾಕ್ಸಿನ್ನು. ಈಗ ಮಕ್ಕಳಿಗೆ ಪಾಪ ವ್ಯಾಕ್ಸಿನೇಷನ್ ಅಂತ 21 ಇಂಜೆಕ್ಷನ್ಸ್ ಕೊಡ್ತಾ ಇದ್ದಾರೆ. ಆ ಮಗು ಪಾಪ ಇನ್ನು ಹುಟ್ಟು ಹೊರಗಡೆ ಬರಬೇಕು ಅಂದರೆ 21 ಇಂಜೆಕ್ಷನ್ಸ್ ರೆಡಿ, ಗನ್ ಥರ ಶೂಟ್ ಮಾಡೋಕ್ಕೆ ರೆಡಿ ಇದ್ವಿ. ಆ ಮಗು ಹೊರಗಡೆ ಬರಬೇಕಾ ಬೇಡವಾ ಪಾಪ? ಬರೋಕ್ಕೆ ಮುಂಚೆನೇ BCG, ಬಂದ ಮೇಲೆ ಇನ್ನೊಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ. 1.5 ಇಯರ್ಸ್ಗೆ ಚುಚ್ಚಿ ಅವನ್ನ ಹಾಳು ಮಾಡ್ತಾ ಇದ್ವಿ. ಇಲ್ಲದೆ ಇರೋ ರೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ವಿ. ಎಷ್ಟು ಅಂತ ವ್ಯಾಕ್ಸಿನೇಷನ್ಸ್ ಮಾಡ್ತಾ ಹೋಗ್ತೀರಾ ನೀವು? ನಾವೇನು ವ್ಯಾಕ್ಸಿನೇಷನ್ಸ್ ಮೇಲೆ ನಮ್ಮ ಮಗಳಿಗೆ ಒಂದು ವ್ಯಾಕ್ಸಿನ್ ಕೊಟ್ಟಿಲ್ಲ, ಆರಾಮಾಗಿದ್ದಾಳೆ. ಇವೆಲ್ಲ ನಾನ್ಸೆನ್ಸ್ ಕಾನ್ಸೆಪ್ಟ್ಸ್, ಈ ಸೋ ಕಾಲ್ಡ್ ಸೈನ್ಸ್ ಕ್ರಿಯೇಟ್ ಮಾಡಿರೋದು. ಯಾರಿಗೂ ಏನು ಬೇಕಾಗಿಲ್ಲ. ಯಾಕಂದ್ರೆ ದೇವರು ತಾಯಿ ಹಾಲಿನಲ್ಲೇನೆ 6 ತಿಂಗಳಿಗೆ ಬೇಕಾಗಿರೋ ಕೊಲೆಸ್ಟ್ರಮ್ ಅಂತ ಆಂಟಿಬಾಡೀಸನ್ನು ರೆಡಿ ಮಾಡಿ ಕೊಡ್ತಾನೆ ಮೊದಲನೇ 2 ದಿವಸದಲ್ಲಿ ಹಾಲಲ್ಲಿ, ಕೊಲೆಸ್ಟ್ರಮ್ ಅಂತ. ಅಷ್ಟು ಅದ್ಭುತವಾಗಿ ದೇವರು ರೆಡಿ ಮಾಡಿದ್ದು ಬೇಡ, ನಾನು ರೆಡಿ ಮಾಡಿದ್ದೀನಿ, ಪ್ರತಿ ದಿವಸ ಚುಚ್ಚುತ್ತಾ ಇರಿ ಅಂತ ಇವ್ರು ಹೇಳಿದ್ರು. ನಾವು ತಂದು ಚುಚ್ಚುತ್ತಾ ಇದ್ವಿ. ಇನ್ನು ಎಷ್ಟು ಮಟ್ಟಕ್ಕೆ ಅಂದರೆ ಅಮೆರಿಕಾದಲ್ಲಿ ನೀವು ನಿಮ್ಮ ಮಗುಗೆ ವ್ಯಾಕ್ಸಿನೇಷನ್ ಮಾಡಿಲ್ಲ ಅಂದರೆ ಸ್ಕೂಲಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಈ ಥರ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ದ ಫಾರ್ಮಸ್ಯೂಟಿಕಲ್ ಕಂಪನೀಸ್ ವಾಂಟ್ ಟು ಕೀಪ್ ಮೇಕಿಂಗ್ ಮನಿ. ಬಿಕಾಸ್ ದೇಶದಲ್ಲಿ ಪ್ರತಿಯೊಬ್ಬರು ಹುಡ್ತಾ ಇರ್ತಾರೆ, ಸಾವಿರಾರು ಜನ, ಎಲ್ಲರಿಗೂ ಚುಚ್ಚೋದು, ದುಡ್ಡು ಮಾಡ್ಕೊಳ್ಳೋದು, ಇದೇ ಕೆಲಸ ಅವರು. ಒಂದಲ್ಲ ಎರಡಲ್ಲ ಸಾಲದವ್ರಿಗೆ 21 ಬೇಕು. ಅದೇ ಥರ ಎಲ್ಲ ರೋಗಗಳಿಗೂ ಒಂದೊಂದು ವ್ಯಾಕ್ಸಿನೇಷನ್. ಎಷ್ಟು ರೋಗಗಳಿಗಂತ ವ್ಯಾಕ್ಸಿನೇಷನ್ ಮಾಡ್ತಾ ಇರ್ತೀರಾ? ಅಮೃತ ಬಳ್ಳಿ, ತುಳಸಿ, ಬಿಲ್ವ, ಹೊಂಗೆ, ಬೇವು, ಅರಳಿ, ಇದು ನಿಮ್ಮ ಮಕ್ಕಳಿಗೆ ವಾರಕ್ಕೊಂದೊಂದು ಎಲೆ ಬಾಯಿಗೆ ಹಾಕಿ ತಿನ್ಸಿದ್ರೆ 7 ವಾರ ಈ ರೋಗ ನಿರೋಧಕ ಶಕ್ತಿ ನಿಮ್ಮ ಮಕ್ಕಳಿಗೆ ನೀವು ಯಾವ ವ್ಯಾಕ್ಸಿನ್ನು ಕೊಡಬೇಕಾಗಿಲ್ಲ, ನೀವು ತಗೋಬೇಕಾಗಿಲ್ಲ. H1N1 ಬರೋದಿಲ್ಲ, H5N1 ಇನ್ನೂ ಮುನ್ನು ಬರೋ 20 ವರ್ಷ ಆದಮೇಲೆ ಬರೋ ಭಯಾನಕ ರೋಗಗಳಿಗೂ ನಿಮ್ಮ ರೋಗ ನಿರೋಧಕ ಶಕ್ತಿ ಉತ್ಪಾದನೆ ಮಾಡ್ಕೋಬೇಕಂದ್ರೆ ವರ್ಷದಲ್ಲಿ 1 ತಿಂಗಳು ಇದನ್ನು ತಿನ್ನಿರಿ, ಆರಾಮಾಗಿರ್ಬೋದು ಇಡೀ ವರ್ಷ. ಈ ಫ್ಲೂ ಸೀಸನ್ನು, ಲೊಟ್ಟೆಲೋಸ್ಕು ಈ ಸೀಸನ್ಗಳೆಲ್ಲ ಏನು ತೊಂದರೆ ಆಗಲ್ಲ. ಧೂಳಿನಲ್ಲಿ ಹೋಗ್ರಿ, ಬಿಸಿಲಲ್ಲಿ ಹೋಗ್ರಿ, ಮಳೆಯಲ್ಲೂ ಹೋಗ್ರಿ, ಏನು ತೊಂದರೆ ಆಗಲ್ಲ. ಒಂದು ಎಲೆ ಹೊಂಗೆ ಸೊಪ್ಪು, ಎಳ್ಸಾಗಿರೋ ಎಲಸು ಬ್ಯೂಟಿಫುಲ್ ಆಗಿ ಗ್ರೀನ್ ಆಗಿ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಟೇಸ್ಟಿ ಆಲ್ಸೋ. ಅಭ್ಯಾಸ ಆದರೆ ತುಂಬ ರುಚಿ ಇರುತ್ತೆ. ಎಲ್ಲನೂ ಬಿಲ್ವ ಪುಡಿ ತಗೊಂಡ್ರೆ ಗ್ಲಿಸರೈಡ್ಸು, ಕೊಲೆಸ್ಟ್ರಾಲು ಬುಡೂಕ್ ಅಂತ ಬಿದ್ದುಬಿಡುತ್ತೆ. 1000 ಇರೋರಿಗೆ 200 ಬಂದ್ಬಿಡುತ್ತೆ. 21 ದಿವಸ ಬಿಲ್ವ ಪೌಡರ್ ತಗೊಳ್ರಿ, ಆರಾಮಾಗಿ ಆಗುತ್ತೆ. ಸೊ ಈ ಥರ ಒಂದೊಂದಕ್ಕೊಂದೊಂದು ರೋಗಗಳನ್ನು ವಾಸಿ ಮಾಡೋದು. ಬರೀ ಸಿರಿಧಾನ್ಯಗಳು ಒಂದೇ ಅಲ್ಲ, ಬಟ್ ಸಿರಿಧಾನ್ಯಗಳು ಹೊಟ್ಟೆ ತುಂಬಿಕೊಳ್ಳೋಕ್ಕೆ, ಆ ಹಸು ನೀಗುವುದಕ್ಕೆ ಬೇಕು. ದಟ್ಸ್ ವೈ ಇಟ್ ಈಸ್ ಮೇನ್ ಥಿಂಗ್ ಅಂತ ಹೇಳಿ. ನಿಮ್ಮ ಜಾಗದಲ್ಲಿ ಸರಾಗವಾಗಿ ಸಹಜವಾಗಿ ಅದಷ್ಟಕ್ಕದೆ ಪುಂಖಾನುಪುಂಖವಾಗಿ ಬೆಳೀತಾ ಇದೆ. ಅದನ್ನು ಬಿಟ್ಟು ಅವನ್ಯಾವನೋ ಸ್ಟ್ರಾಬೆರಿ ಬೆಳಿತಾನಂತೆ, ಅದರಲ್ಲಿ ತುಂಬ ಆಂಟಿ ಆಕ್ಸಿಡೆಂಟ್ಸ್ ಇದೆಯಂತೆ ಅಂತ ಸ್ಟ್ರಾಬೆರಿ ಐಸ್ ಕ್ರೀಮ್ ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡೋಕ್ಕಾಗತ್ತಾ? ಈಗ ಎಲ್ಲರೂ ಸ್ಟ್ರಾಬೆರಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಎಲ್ಲಿಂದ ಬಂತು ಸ್ಟ್ರಾಬೆರಿ? ಅಲ್ಲಿ ಬೆಳೆಯೋದು ಇಡೀ ಪ್ರಪಂಚದಲ್ಲಿ, ಆ ಕೆನಡಾ ಸುತ್ತಮುತ್ತಲು ತಣ್ಣ ಪ್ರದೇಶದಲ್ಲಿ ಅಬಬಾ ಅಂದರೆ ಒಂದು 10,000 ಟನ್ ಬೆಳಿಬೋದು. ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ವಿ ಆರ್ ಆಲ್ ಫೂಲ್ಸ್ ಥಿಂಕಿಂಗ್ ದಟ್ ವೇರ್ ಇಟ್ ಇಸ್ ಸ್ಟ್ರಾಬೆರಿ. ಅಟ್ ಈಸ್ ಎ ಬರೀ ಕೆಮಿಕಲ್. ಅದು 1 ಕಿಲೋಗ್ರಾಮು ಆ ಫ್ಲೇವರ್ ಕೆಮಿಕಲ್ ಹಾಕಿದ್ರೆ ಟನ್ಗಟ್ಟಲೆ ಐಸ್ ಕ್ರೀಮ್ ರೆಡಿ ಮಾಡ್ತಾ ಇದ್ದಾರೆ. ಅದನ್ನು ತಂದು ನಮ್ಮ ಮಕ್ಕಳಿಗೆ ಏನು ಆಂಟಿ ಆಕ್ಸಿಡೆಂಟ್ ಸಿಗುತ್ತವೆ, ಅಲ್ಲೇ ಬರೆದಿರ್ತಾರೆ ಇಟ್ ಈಸ್ ಎ ಕೆಮಿಕಲ್ ಫ್ಲೇವರ್ ಅಂತ. ಯಾರು ಅಪ್ರೂವ್ ಮಾಡಿದ್ದಾರೆ? FDA ಅಪ್ರೂವ್ ಮಾಡಿದೆ. ಹೂ ಇಸ್ ದಿಸ್ FDA? ಲಾಬಿ ಮಾಡಿ ಅದನ್ನ ಅಪ್ರೂವ್ ಮಾಡ್ಕೊಂಡಿರಿ. ಕಳ್ಳೆಕಾಯಿ ಬೀಜ ಸಿಪ್ಪೆ, ಆ ಗುಲಾಬಿ ರಂಗಿ ಸಿಪ್ಪೆನಲ್ಲಿ ರೆಸ್ವೆರಟ್ರಾಲ್ ಅಂತ ಒಂದು ಅದ್ಭುತವಾದ ರಾಸಾಯನಿಕ ಪದಾರ್ಥ ಇದೆ. ಅದು ಎಷ್ಟಿದೆ ಅಂದ್ರೆ, ಎಷ್ಟು ಹುನ್ನಾರ ಇದು ಅಂದ್ರೆ, ಈ ರೆಡ್ ವೈನ್ ಅಂತ ಆ ದ್ರಾಕ್ಷಿ, ಆ ಸಿಪ್ಪೆಯಲ್ಲಿ ರೆಸ್ವೆರಟ್ರಾಲ್ ಅನ್ನೋ ಕೆಮಿಕಲ್ಲೇ ಇರೋದು. ಅದು ಎಷ್ಟಿದೆ ಅಂದ್ರೆ 80% ಕಮ್ಮಿ ಇದೆ ನಮ್ಮ ಗುಲಾಬಿ ರಂಗು ಸಿಪ್ಪೆ ಕಳ್ಳೆಕಾಯಿ ಬೀಜದಲ್ಲಿ. ಈಗ ಕಳ್ಳೆಕಾಯಿ ಬೀಜನ ಯಾಕೆ ನಾವು ಮಾರ್ಕೆಟ್ ಮಾಡಬಾರದು? ಇಷ್ಟು ಅದ್ಭುತವಾದ ಪದಾರ್ಥ ಇಷ್ಟು ಅಂಶದಾಗಿದೆ ಅಂದ್ರೆ, ನೀವು ಬೆಳಗ್ಗೆ ಎದ್ದು 10 ಬೀಜ ಮೊಳಕೆ ಕಟ್ಕೊಂಡು ಸಿಪ್ಪೆ ಸಮೇತ ತಿಂದ್ರೆ ರೆಸ್ವೆರಟ್ರಾಲ್ ಇಸ್ ಆಂಟಿವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಕ್ಯಾನ್ಸರಸ್, ಆಂಟಿ ಇನ್ಫ್ಲಮೇಟರಿ, ಆಂಟಿ ಏಜಿಂಗ್. ಅಂದ್ರೆ ನೀವು ಕಳ್ಳೆಕಾಯಿ ಬೀಜ ಸಿಪ್ಪೆಯನ್ನ ತಿಂತಾ ಇದ್ರೆ ನಿಮ್ಮ ಮುಖ ಬ್ಯೂಟಿಫುಲ್ ಆಗಿ ಹಂಗೆ ಇರುತ್ತೆ. ಯು ವಿಲ್ ನಾಟ್ ಏಜ್. ನನಗೆ 57 ವರ್ಷ. ಅದ ಸಿಪ್ಪೆ ಗುಲಾಬಿ ರಂಗು ಸಿಪ್ಪೆ ಇರುತ್ತೆ ನೋಡಿ, ನಾವು ಉಫ್ ಅಂತ ಊದ್ಬಿಟ್ಟು ಮಿಕ್ಕಿದ್ ತಿಂತೀವಿ. ಒಂದೊಂದು ದಿವಸ ಒಂದು ಧಾನ್ಯ, ಈ 5 ಧಾನ್ಯಗಳನ್ನು ತಿನ್ನಿ, ಎಲ್ಲ ಅದ್ಭುತಗಳು ನಿಮ್ಮ
ದೇಹದಲ್ಲಿ ನಿಮ್ಮ ಮನಸ್ಸು. ಇನ್ಫ್ಯಾಕ್ಟ್ ಆರ್ಕ ಮೊಸರನ್ನ ತಿಂದ್ರೆ ಮೆಂಟಲಿ ಡಿಸ್ಟಾರ್ಟೆಡ್ ಪೀಪಲ್ ಅಂದ್ರೆ ಮೆಂಟಲಿ ಡಿಸ್ಟಾರ್ಟೆಡ್ ಅಂದ್ರೆ ಡೆಲಿಬರೇಟ್ಲಿ ಐ ಆಮ್ ಯೂಸಿಂಗ್ ದ ವರ್ಡ್, ಅಂದ್ರೆ ಬ್ಯಾಲೆನ್ಸ್ ಇಲ್ಲದೆ ಇರೋರು ಏನೇನೋ ಮಾತಾಡ್ತಾರೆ, ಹೆಂಗೆಂಗೋ ಮಾತಾಡ್ತಾರೆ, ಕೈ ಇಲ್ಲ ಬಿಸಾಕ್ತಾರೆ. ಆ ಥರ ಅವರು ಆರ್ಕ ಮೊಸರನ್ನ ತಿನ್ನಿಸಿ ನಾನು 6 ವಾರದಲ್ಲಿ ಕೈಯಿಂದ ಹೋಗಿ ಒಡೆಯೋರು ಅಂತವ್ರನ್ನು ಸಮಾಧಾನವಾಗಿ ಈಗ 6 ತಿಂಗಳಾಗಿದೆ, ಒಂದು ಇನ್ಸಿಡೆಂಟು ಆಗದೆ ಇರಂಗೆ ನೋಡ್ಕೊಂಡಿದ್ವಿ. ಇದು ಅದ್ಭುತ ಅಲ್ಲ ಇದು? ನೋಡಿ, ಐ ಆಮ್ ನಾಟ್ ಟಾಕಿಂಗ್ ಜಸ್ಟ್ ಅಬೌಟ್ ಈ ಡಯಾಬಿಟೀಸು, ಈ BP, ಅದು ಇದು ಅಲ್ಲ. ಇಲ್ಲಿ ನರನಾಡಿಗಳಲ್ಲಿ ಒಳಗಡೆ ಎಮೋಷನಲ್ ಬ್ಯಾಲೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಅದ್ಭುತವಾದ ಗುಣ ಈ ಆರ್ಕದಲ್ಲಿದೆ. ಇಲ್ಲ ಕೊಬ್ಬರಿ ಎಣ್ಣೆ ತಗೊಳ್ರಿ, ಕೊಬ್ಬರಿ ಎಣ್ಣೆಯಲ್ಲಿ ಸಂಡಿಗೆ ಗೋಳಿಸ್ಕೊಂಡು ತಿನ್ರಿ, ಆರಾಮಾಗಿ ಇರುತ್ತೆ. ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ಮು 3 ವಾರದಲ್ಲಿ ಇಲ್ಲ ಅಂದ್ರೆ 3 ವರ್ಷದಲ್ಲಿ ಕಮ್ಮಿ ಆಗುತ್ತೆ. ಲೈಫ್ ಲಾಂಗು ಟ್ಯಾಬ್ಲೆಟ್ ತಗೋಬೇಕಾಗಿಲ್ಲ. ನೀವು ಸಾವಿರಾರು ಜನಕ್ಕೆ ವಾಸಿ ಮಾಡಿದ್ದೀವಿ, ಒಂದಲ್ಲ ಇಬ್ಬರಲ್ಲ ಮೂರಲ್ಲ, ಸಾವಿರ ಪೇಷಂಟ್ಸ್ ವಾಸಿ ಮಾಡಿದ್ದೀವಿ. ಥೈರಾಯ್ಡ್ ಪ್ರಾಬ್ಲಮ್ ಏನು ಗೊಂದಲ ಇಲ್ಲ, ಆಬ್ಸಲ್ಯೂಟ್ಲಿ. ಥೈರಾಯ್ಡ್ ಬಂದಿದೆ ಅಂದರೆ ಲೈಫ್ ಲಾಂಗ್ ತಗೋಬೇಕು. 50 mcg 5 ವರ್ಷ ಆದಮೇಲೆ 100 mcg, ಇನ್ನೊಂದು 5 ವರ್ಷ ಆದಮೇಲೆ 200 mcg ತಗೊಳ್ರಿ. ಬೇರೆ ಕಾಯಿಲೆಗಳು ಬರ್ತಾ ಇರ್ತವೆ, ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟ್ ತಗೊಳ್ರಿ. ಇಷ್ಟೇ. ಎಲ್ಲ ಗೋಳುಗಳ ಮಧ್ಯ ಸಿಂಪಲ್ ಆಗಿ ಸಿರಿಧಾನ್ಯಗಳನ್ನು ತಿನ್ನಿ, ದಿವಸ 1.5 ಗಂಟೆ ನಡೀರಿ, ಅರ್ಧ ಲೀಟರ್ ಮೊಸರು ಕುಡೀರಿ. ಮೊಸರು ಅಂದರೆ ನೆನಪು ಬಂತು, A2 ಹಾಲು, A1 ಹಾಲು, ಯಾವುದೇ ಹಾಲು ಆಗಲಿ, ಲ್ಯಾಕ್ಟೋಬ್ಯಾಸಿಲಸ್ ಅಂತ ಅದ್ಭುತವಾದ ಅವಿನಾಭಾವ ಸಂಬಂಧ ಇಟ್ಟಿದ್ದಾರೆ ನಮ್ಮ ಹೊಟ್ಟೆಗೂ ಆ ಸೂಕ್ಷ್ಮ ಜೀವಿಗಳಿಗೂ. ಒಂದೊಂದು ಸ್ತನ್ಯ ಜೀವಿಗೆ ಒಂದೊಂದು ಸೂಕ್ಷ್ಮ ಜೀವಿಗಳನ್ನ ದೇವರು ಹೊಟ್ಟೆಯಲ್ಲಿ ಹಾಕಿಟ್ಟಿರ್ತಾರೆ. ಲ್ಯಾಕ್ಟೋಬ್ಯಾಸಿಲಸ್ ಅಂತ ಆ ಮೊಸರು, ಹಾಲನ್ನ ಹುಳಿ ಮಾಡಿ ಫರ್ಮೆಂಟ್ ಮಾಡಿ ಮೊಸರು ಮಾಡೋದನ್ನ ದೇವರು ನಮಗೆ, ಅಂದ್ರೆ ಆಕ್ಚುಲಿ ನಮ್ಮ ದೇಹದಲ್ಲಿ 1 ಟ್ರಿಲಿಯನ್ ಸೆಲ್ಸ್ ಇದ್ರೆ 10 ಟ್ರಿಲಿಯನ್ ಸೆಲ್ಸ್ ಲ್ಯಾಕ್ಟೋಬ್ಯಾಸಿಲಸ್ ಇವೆ. ಅದ್ರ ಜೊತೆಗೆ ಇನ್ನೂ 20-30% ಬೇರೆ ಸೂಕ್ಷ್ಮ ಜೀವಿಗಳು ಇವೆ ನಮಗೆ ಬೇಕಾಗಿರೋವು. ಅರ್ಥ ಆಯ್ತಾ? ಸೊ ಈ ಮೊಸರು ಮಾಡೋದ್ರಿಂದ ಈ ಕೆಮಿಕಲ್ಸ್ 90% ಎಲ್ಲ ಹುಳಿಯಾಗಿ, ಆಕ್ಚುಲಿ ಮೊಸರಲ್ಲಿ ಏನಿದೆ, ಲ್ಯಾಕ್ಟಿಕ್ ಆಸಿಡ್ ಇದೆ. ಹುಣಸೆ ಹಾಲಿನಲ್ಲಿ ಟಾರ್ಟಾರಿಕ್ ಆಸಿಡ್ ಇದೆ, ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಇದೆ, ನೆಲ್ಲಿಕಾಯದಲ್ಲಿ ಆಸ್ಕಾರ್ಬಿಕ್ ಆಸಿಡ್ ಇದೆ. ಇವೆಲ್ಲ ಹುಳಿ ಮಾಡುವಂಥ ಅತಿ ಅದ್ಭುತವಾದ ಆಂಟಿ ಆಕ್ಸಿಡೆಂಟ್ಸ್. ಸೊ ಇವನ್ನೆಲ್ಲ ನಾವು ಉಪ್ಪಿನಕಾಯಿ ಮಾಡಿಕೊಂಡು ಚೂರು ಮೊಸರನ್ನದ ಜೊತೆ ನಂಚ್ಕೊಂಡು ತಿನ್ನೋ ಅಭ್ಯಾಸ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲೇ ಇರೋದು. ಅತಿ ಅದ್ಭುತವಾದ ಕ್ರಮ ಇದು. ಆ ಗ್ಯಾಲಿಕ್ ಆಸಿಡ್ ಅಂತ ಮಾವಿನ ಹಣ್ಣಿನಲ್ಲಿದೆ. ಸೊ ಮಾವಿನ ಹಣ್ಣುಗಳು ಜಾಸ್ತಿ ಬಂದಾಗ ಉಪ್ಪಿನಕಾಯಿ ಹಾಕೋತೀವಿ. ಸೀಬೆ ಹಣ್ಣು ಅತಿ ಅದ್ಭುತವಾದ ಸಂಪೂರ್ಣ ಫಲ, ಎಲ್ಲ ಅಂಶಗಳು ಅದರಲ್ಲಿದೆ. ಸೊ ಈ ಥರ ಒಂದೊಂದು ಅದ್ಭುತ. ಅರ್ಥ ಆಯ್ತಲ್ಲ? ಇಲ್ಲಿಗೆ ಇದು